ಕೆಂಪುಕೋಟೆ ಬಳಿ ಆತ್ಮಾಹುತಿ ದಾಳಿಯ ತೀವ್ರತೆ ಎಷ್ಟಿತ್ತು ಮತ್ತು ಆ ಡಾಕ್ಟರ್ ಉಮರ್ ದೆಹಲಿಗೆ ಬಂದ ನಂತರದಲ್ಲಿ ಆ 3 ಗಂಟೆಗಳ ಕಾಲ ಮಾಡಿದ್ದೇನು, ಎಷ್ಟು ಕಾರುಗಳು ದೆಹಲಿಗೆ ಬಂದಿದ್ವು, ಮುಲ್ಲಾಗಳ ನೇತೃತ್ವ ಇದರಲ್ಲಿ ಎಷ್ಟು ಪಾತ್ರ ವಹಿಸಿದೆ ಅನ್ನೋದರ ಬಗ್ಗೆ ATS ಮಾಹಿತಿಯನ್ನು ಹೊರಹಾಕಿದೆ. ಮತ್ತು ಘಟನೆಯ ತೀವ್ರತೆಗೆ ಗಾಯಗೊಂಡವರ ಪರಿಸ್ಥಿತಿ ಏನು ಮತ್ತು ಮರಣೋತ್ತರ ಪರೀಕ್ಷೆಯ ವರದಿಗಳು ಏನು ಹೇಳ್ತಿದೆ ಅದೆಲ್ಲದರ ಸಂಪೂರ್ಣ ವರದಿ ಇದೆ, ನೋಡ್ಕೊಂಡು ಬನ್ನಿ. ದೆಹಲಿಯ ಕೆಂಪುಕೋಟೆ ಬಳಿ ಭಯೋತ್ಪಾದಕ ಮನಸ್ಥಿತಿಯ ವೈದ್ಯರ ಬೀಭತ್ಸ ಕೃತ್ಯಕ್ಕೆ ರಕ್ತದ ಕೋಡಿ ಹರಿದಿದೆ. ನವೆಂಬರ್ 10ರ ಸಂಜೆ ಸಂಭವಿಸಿದ ಭೀಕರ ಸ್ಫೋಟದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಂದು ಸಂಜೆ 6:50ಕ್ಕೆ ಸರಿಯಾಗಿ ಸ್ಫೋಟ ಸಂಭವಿಸಿದೆ. ಸಂಚಾರ ದಟ್ಟಣೆ ಇದ್ದ ವೇಳೆಯೇ ಸ್ಫೋಟ ಆಗಿರೋದು. ಸ್ಥಳದಲ್ಲಿ ಬ್ಲಾಸ್ಟ್ ಆಗ್ತಿದ್ದಂತೆ ಸಿಸಿಟಿವಿ ಆಫ್ ಆಗಿದೆ. ಇದು ಬ್ಲಾಸ್ಟ್ನ ತೀವ್ರತೆಯನ್ನ ಸಾರಿ ಹೇಳ್ತಿದೆ. ದೆಹಲಿ ಸ್ಫೋಟದ ಮತ್ತೊಂದು ದೃಶ್ಯ ಲಭ್ಯವಾಗಿದೆ. ಸ್ಫೋಟಕ್ಕೂ ಮುನ್ನ ಕೆಂಪುಕೋಟೆ ಬಳಿ ಕಾರು ಪಾರ್ಕಿಂಗ್ ಮಾಡಲಾಗಿತ್ತು. ಪಾರ್ಕಿಂಗ್ ಸ್ಥಳದ ಬಳಿ ಕಾರಿನಲ್ಲೇ 3 ಗಂಟೆ ಕೂತಿದ್ದ ಉಗ್ರ ವೈದ್ಯ ಉಮರ್. ದೆಹಲಿಯಲ್ಲಿ ಬ್ಲಾಸ್ಟ್ ಆಗಿದ್ದ I-20 ಕಾರು ಒಂದೇ ಕಡೆ 13 ದಿನಗಳು ಪಾರ್ಕ್ ಮಾಡಲಾಗಿತ್ತು ಎಂಬುದು ಬಯಲಾಗಿದೆ. ಹೌದು, ಫರೀದಾಬಾದ್ನ ಅಲ್ ಫಲಾಹ್ ವಿವಿ ಆವರಣದಲ್ಲಿ ಅಕ್ಟೋಬರ್ 29ರಿಂದ ನವೆಂಬರ್ 10ರವರೆಗೆ I-20 ಕಾರನ್ನು ಪಾರ್ಕ್ ಮಾಡಲಾಗಿತ್ತಂತೆ. ಅದು ಬಂಧನಕ್ಕೊಳಪಟ್ಟಿರುವ ಡಾಕ್ಟರ್ ಮುಜಾಮಿಲ್ ಒಡೆತನದ ಸ್ವಿಫ್ಟ್ ಡಿಸೈರ್ ಕಾರಿನ ಪಕ್ಕದಲ್ಲೇ I-20 ಕಾರನ್ನು ನಿಲ್ಲಿಸಲಾಗಿತ್ತು ಅಂತ ತನಿಖೆಯಲ್ಲಿ ಬಯಲಾಗಿದೆ. ದೆಹಲಿಯಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಸಂಬಂಧಪಟ್ಟಂತೆ ಮಹತ್ವದ ಸಿಸಿಟಿವಿ ದೃಶ್ಯಗಳು ಈಗ ಬಿಡುಗಡೆಗೊಂಡಿರುವಂತದ್ದು ನೋಡಬಹುದು. ಈ ದೃಶ್ಯಗಳನ್ನ ದೆಹಲಿಯ ಕೆಂಪುಕೋಟೆ ಏನಿದೆ ಅದರ ಮುಂಭಾಗದಲ್ಲಿರುವಂತಹ ಸಿಗ್ನಲ್ ನ ಬಳಿ ಇರುವಂತಹ ಸಿಸಿಟಿವಿ ಕ್ಯಾಮೆರಾಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಕೆಂಪುಕೋಟೆ ದೆಹಲಿಯ ಪ್ರಮುಖ ಪ್ರದೇಶದಲ್ಲಿರುವಂತದ್ದು, ಅತ್ಯಂತ ಜನನಿಬಿಡ ಪ್ರದೇಶಗಳಲ್ಲಿ ಒಂದಾಗಿರುವಂತಹ ಈ ಪ್ರದೇಶ ಯಾವುದೇ ಸಮಸ್ಯೆಗಳಾಗಬಾರದು ಅಥವಾ ಅಕ್ರಮ ಚಟುವಟಿಕೆಗಳಾಗಬಾರದು ಅನ್ನುವಂತ ಕಾರಣಕ್ಕೆ ಸಿಸಿಟಿವಿಗಳನ್ನ ಇಲ್ಲಿ ಅಳವಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿರುತ್ತೆ. ಈಗ ದೆಹಲಿ ಪೊಲೀಸರು ಈ ಸಿಸಿಟಿವಿ ದೃಶ್ಯಗಳನ್ನ ಪಡೆಯುವಂತ ಕೆಲಸವನ್ನ ಮಾಡಿರುವಂತದ್ದು. ದೆಹಲಿಯ ಕೆಂಪುಕೋಟೆ ಕಾರು ಬ್ಲಾಸ್ಟ್ ಪ್ರಕರಣದಲ್ಲಿ ಮೃತಪಟ್ಟವರ ಮರಣೋತ್ತರ ಪರೀಕ್ಷಾ ವರದಿ ಲಭ್ಯವಾಗಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಆಘಾತಕಾರಿ ಸಂಗತಿ ಬಯಲಾಗಿದೆ. ಸ್ಫೋಟದಿಂದ ಸಾವಿಗೀಡಾದವರ ಶ್ವಾಸಕೋಶ, ಕಿವಿ, ಕರುಳು ಮತ್ತು ಹೊಟ್ಟೆ ಭಾಗ ಛಿದ್ರವಾಗಿದೆ. ತುಂಬಾ ಹತ್ತಿರದಿಂದಲೇ ಸ್ಫೋಟವಾಗಿದೆ ಎಂದು ಅಂದಾಜಿಸಲಾಗಿದೆ. ಸದ್ಯ ಸಾವನ್ನಪ್ಪಿದವರಲ್ಲಿ 6 ಜನರ ಗುರುತು ಪತ್ತೆಯಾಗಿದ್ದು, ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಕೆಲವು ಮೃತದೇಹಗಳಲ್ಲಿ ಅಡ್ಡಗಾಯವಾಗಿರೋದು ಪತ್ತೆಯಾಗಿದೆ. ಸ್ಫೋಟದ ಪ್ರಭಾವದಿಂದ ಗೋಡೆ ನೆಲಕ್ಕೆ ಬಡಿದು ಸಾವನ್ನಪ್ಪಿರೋದು ದೃಢಪಟ್ಟಿದೆ. ದೆಹಲಿಯ ಕೆಂಪುಕೋಟೆ ಬಳಿ ಆತ್ಮಾಹುತಿ ದಾಳಿಯ ಮಾಸ್ಟರ್ ಮೈಂಡ್ ಡಾಕ್ಟರ್ ಉಮರ್ ತನಿಖೆ ಚುರುಕುಗೊಳಿಸಿರುವ ATS ಮುಲ್ಲಾಗಳ ಕುತಂತ್ರವನ್ನು ಕೂಡ ಬಯಲು ಮಾಡಿದೆ. 3 ಜನ ಮುಲ್ಲಾಗಳನ್ನ ATS ಬಂಧಿಸಿದೆ. ಅಲ್ ಫಲಾಹ್ ವಿವಿ ಬಳಿಯ ಮಸೀದಿಗೂ ಡಾಕ್ಟರ್ ಉಮರ್ ಹೋಗಿ ಬಂದಿದ್ದ. ಉಮರ್ ಜೊತೆ ಸಂಪರ್ಕದಲ್ಲಿದ್ದ ಇಮಾಮ್ ಎಂಬಾತನನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಈ ಮಧ್ಯೆ ದೆಹಲಿ ದಾಳಿಕೋರರಾದ ಡಾಕ್ಟರ್ ಉಮರ್, ಡಾಕ್ಟರ್ ಮುಜಾಮಿಲ್ ಟರ್ಕಿಗೆ ಭೇಟಿ ನೀಡಿದ್ರು. ಟರ್ಕಿಯಲ್ಲೇ ದೆಹಲಿಯಲ್ಲಿ ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ರಂತೆ. ಫರೀದಾಬಾದ್ ಮಾಡೆಲ್ ಅನ್ನೇ ಟೆರರ್ ಡಾಕ್ಟರ್ಸ್ ಆಯ್ಕೆ ಮಾಡಿಕೊಂಡಿದ್ದು NIA ತನಿಖೆ ವೇಳೆ ಸ್ಫೋಟಕ ಸತ್ಯ ಬಯಲಾಗಿದೆ. ದೆಹಲಿಯ ಕೆಂಪುಕೋಟೆ ಬಳಿ ಆತ್ಮಾಹುತಿ ದಾಳಿ ಸಂಬಂಧ ಉಗ್ರರ ಅತಿದೊಡ್ಡ ದಾಳಿಯ ಸಂಚು ವಿಫಲಗೊಂಡಿರುವುದು ತನಿಖೆಯಲ್ಲಿ ಬಯಲಾಗಿದೆ. ದೆಹಲಿ ಸೇರಿ ಪ್ರಮುಖ ನಗರಗಳಲ್ಲಿ ಬೆಚ್ಚಿ ಬೀಳಿಸುವಂತಹ ದಾಳಿ ನಡೆಸಲು ಉಗ್ರ ಡಾಕ್ಟರ್ಸ್ ಗ್ಯಾಂಗ್ ಸಂಚು ಹಾಕಿದ್ರಂತೆ. ದೀಪಾವಳಿ ಅಥವಾ ಜನವರಿ 26 ಗಣರಾಜ್ಯೋತ್ಸವ ದಿನದಂದು ಸ್ಫೋಟಕ್ಕೆ ಸಂಚು ರೂಪಿಸಿದ್ದು. ಆದರೆ ದೀಪಾವಳಿ ಸಂಚು ಮಿಸ್ ಆಗಿತ್ತು. ಹೀಗಾಗಿ ಗಣರಾಜ್ಯೋತ್ಸವದ ದಿನದಂದು ಬ್ಲಾಸ್ಟ್ಗೆ ಸ್ಕೆಚ್ ಹಾಕಿದ್ರಂತೆ. ಜನದಟ್ಟಣೆ ನೋಡಿಕೊಂಡು ಸ್ಫೋಟ ನಡೆಸಲು ಸಂಚು ರೂಪಿಸಿದ್ರಂತೆ. ಗಣರಾಜ್ಯೋತ್ಸವ ದಿನದಂದು ಕೆಂಪುಕೋಟೆ ಬಳಿಯೇ ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯಕ್ಕೆ ಸಂಚು ಹಾಕಿರೋದನ್ನು ತನಿಖಾ ತಂಡ ಬಹಿರಂಗಗೊಳಿಸಿದೆ. ದೆಹಲಿಯ ಕೆಂಪುಕೋಟೆ ಬಳಿ ಆತ್ಮಾಹುತಿ ದಾಳಿ ಸಂಬಂಧ ಮತ್ತಷ್ಟು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿದೆ. ದೆಹಲಿಯಲ್ಲಿ ದೊಡ್ಡ ಮಟ್ಟದ ರಕ್ತದೋಕುಳಿಗೆ ಉಗ್ರರು ಸಂಚು ಹಾಕಿರುವುದು ಜಗಜ್ಜಾಹೀರವಾಗಿದೆ. ದೆಹಲಿಗೆ ಅಂದು ಎಂಟ್ರಿಯಾಗಿದ್ದು ಉಗ್ರರಿದ್ದ 1 ಕಾರಲ್ಲ, ಬದಲಾಗಿ 2 ಕಾರುಗಳು. ಆದರೆ ಸ್ಫೋಟವಾಗಿದ್ದು ಮಾತ್ರ 1 ಕಾರು. ಬಾದರ್ಪುರ್ ಗಡಿಯಿಂದ ಹ್ಯುಂಡೈನ I-20 ಕಾರಿನಲ್ಲಿ ಟೆರರ್ ವೈದ್ಯ ಉಮರ್ ಬಂದಿದ್ರೆ, DL10CK05 ನೋಂದಣಿಯ ಇಕೋ ಸ್ಪೋರ್ಟ್ಸ್ ಕಾರಿನಲ್ಲಿ ಮತ್ತೊಬ್ಬ ಉಗ್ರ ಒಟ್ಟಿಗೆ ದೆಹಲಿ ಪ್ರವೇಶಿಸಿದ್ದಾರೆ. ದೆಹಲಿಯ ಚಾಂದಿನಿ ಚೌಕ್ ಪಾರ್ಕಿಂಗ್ ಸ್ಥಳದಲ್ಲಿ 2 ಕಾರುಗಳನ್ನು ಪಾರ್ಕ್ ಮಾಡಲಾಗಿತ್ತು. ಈಗಲೂ ಸಹ ದೆಹಲಿಯ ಸುತ್ತಲೂ ಇಕೋ ಕಾರ್ ಸಂಚರಿಸುತ್ತಿದ್ದು, ಇಕೋ ಕಾರಿನ ಪತ್ತೆಗೆ ತನಿಖಾ ತಂಡ ಇಳಿದಿದ್ದು, ಶೀಘ್ರದಲ್ಲೇ ಪತ್ತೆ ಹಚ್ಚಿ ಮತ್ತೊಬ್ಬ ಉಗ್ರನನ್ನು ಹೆಡೆ ಮುರಿ ಕಟ್ಟಲಿದೆ. ದೆಹಲಿಯ ಕೆಂಪುಕೋಟೆ ಬಳಿ ಆತ್ಮಾಹುತಿ ದಾಳಿಗೂ ಮುನ್ನ ಉಗ್ರ ಡಾಕ್ಟರ್ ಮೊಹಮ್ಮದ್ ಉಮರ್ ದೆಹಲಿ ಸುತ್ತಿದ್ದಾನೆ. ಕನಾಟ್ ಸೇರಿದಂತೆ ಹಲವು ಕೇಂದ್ರ ದೆಹಲಿ ಪ್ರದೇಶಗಳಲ್ಲಿ ಬೆಳಗಿನ ಜಾವ 2:30ರ ಸುಮಾರಿಗೆ ಹ್ಯುಂಡೈ I-20 ಕಾರನ್ನು ಚಲಾಯಿಸಿಕೊಂಡು ಸಂಚರಿಸಿದ್ದಾನೆ. ನಂತರ ಇದೇ ಕಾರು ಮಯೂರ್ ವಿಹಾರ್ನಲ್ಲಿ ಓಡಾಡಿರೋದು ಪತ್ತೆಯಾಗಿದೆ. ಇನ್ನು ತನಿಖಾ ತಂಡ ಉಗ್ರರು ಉನ್ನತ ದರ್ಜೆಯ ಮಿಲಿಟರಿ ಸ್ಫೋಟಕಗಳನ್ನು ಬಳಸಿರಬಹುದು ಎಂದು ಶಂಕಿಸಿದ್ದಾರೆ.
ದೆಹಲಿ ಕೆಂಪುಕೋಟೆ ಬಳಿ ಆತ್ಮಾಹುತಿ ದಾಳಿ ಸಂಬಂಧ ಡಾಕ್ಟರ್ ಶಾಹೀನ್ ಶಾಹಿದ್ ಕೈವಾಡ ಇರೋದು ಬಟಾ ಬಯಲಾಗಿದೆ. ಮದುವೆ ತಲಾಖ್ ಬಳಿಕ ಜೈಶ್ ನಂಟು ಹೊಂದಿದ್ಲು. ಡಾಕ್ಟರ್ ಶಾಹೀನ್ ಬದುಕೆ ನಿಗೂಢ ರಹಸ್ಯದಿಂದ ಕೂಡಿದೆ. ತಲಾಖ್ ಬಳಿಕ ಉಗ್ರ ಡಾಕ್ಟರ್ ಮುಜಾಮಿಲ್ ಜೊತೆ ಉಗ್ರ ಡಾಕ್ಟರ್ ಶಾಹೀನ್ ನಂಟು ಹೊಂದಿದ್ಲು. 2 ವರ್ಷದಿಂದ ಸ್ಫೋಟಕ ಸಂಗ್ರಹ ಮಾಡ್ತಿದ್ಲಂತೆ ಟೆರರ್ ಡಾಕ್ಟರ್. ಇದಲ್ಲದೆ ದೇಶದಾದ್ಯಂತ ಸ್ಫೋಟಕ್ಕೆ ಸಂಚು ರೂಪಿಸಿದ್ದೇವೆ ಎಂದು ತನಿಖಾ ತಂಡದ ಮುಂದೆ ಶಾಹೀನ್ ಶಾಹಿದ್ ತಪ್ಪೊಪ್ಪಿಕೊಂಡಿದ್ದಾಳೆ. ನವೆಂಬರ್ 25ಕ್ಕೆ ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿ ಧ್ವಜಾರೋಹಣ ನಿಗದಿಯಾಗಿತ್ತು. ಪ್ರಧಾನಿ ಭೇಟಿ ಬೆನ್ನಲ್ಲೇ ಅಯೋಧ್ಯೆ ಉಗ್ರರು ಟಾರ್ಗೆಟ್ ಮಾಡಿದ್ರು ಎನ್ನಲಾಗ್ತಿದೆ. ಅಯೋಧ್ಯೆಯಲ್ಲಿ ಸ್ಲೀಪರ್ ಸೆಲ್ಗಳು ಫುಲ್ ಆಕ್ಟಿವ್ ಆಗಿದ್ವು. ಹೀಗಂತ ವಿಚಾರಣೆ ವೇಳೆ ವೈದ್ಯ ಶಾಹೀನ್ ಬಾಯ್ಬಿಟ್ಟಿದ್ದಾಳೆ. ಭೂತಾನ್ ಪ್ರವಾಸ ಮುಗಿಸಿ ದೆಹಲಿಗೆ ಬಂದಿಳಿದ ಪ್ರಧಾನಿ ಮೋದಿ ಏರ್ಪೋರ್ಟ್ನಿಂದ ನೇರವಾಗಿ LNJP ಆಸ್ಪತ್ರೆಗೆ ಭೇಟಿ ನೀಡಿ ಸ್ಫೋಟದಲ್ಲಿ ಗಾಯಾಳುಗಳನ್ನು ಭೇಟಿಯಾದರು. ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಗಾಯಾಳುಗಳು ಕುಟುಂಬಸ್ಥರಿಗೆ ಧೈರ್ಯ ಹೇಳಿದರು. 15 ನಿಮಿಷಗಳ ಕಾಲ ಗಾಯಾಳುಗಳ ಜೊತೆ ಮಾತನಾಡಿದ ಮೋದಿ, ಭಯ ಪಡಬೇಡಿ, ನಾನು ನಿಮ್ಮ ಜೊತೆ ಸದಾ ಇದ್ದೇನೆ ಅಂತ ಭರವಸೆಯನ್ನ ನೀಡಿದ್ದಾರೆ. ವೈದ್ಯರ ಬಳಿ ಗಾಯಾಳುಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಸ್ಫೋಟದಲ್ಲಿ 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದರು. ಗಾಯಗೊಂಡವರ ಭೇಟಿ ಬಳಿಕ ಮೋದಿ ಮೊದಲ ಸಂದೇಶ ರವಾನಿಸಿದ್ದಾರೆ. ಸ್ಫೋಟಕ್ಕೆ ಕುತಂತ್ರ ನಡೆಸಿದವರನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ, ಯಾರನ್ನೂ ಬಿಡಲ್ಲ ಅಂತ ಶಪಥ ಮಾಡಿದ್ದಾರೆ. ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಲಿ, ಗಾಯಾಳುಗಳ ಚೇತರಿಕೆಗೆ ಪ್ರಧಾನಿ ಮೋದಿ ಹಾರೈಸಿದ್ದಾರೆ. ದೆಹಲಿಯ ಕೆಂಪುಕೋಟೆ ಬಳಿ ಆತ್ಮಾಹುತಿ ದಾಳಿ ಸಂಬಂಧ NIA ತಂಡ ತನಿಖೆಗಿಳಿದಿದೆ. ಸ್ಫೋಟದ ಸ್ಥಳದಲ್ಲಿ ಒಂದು ಜೀವಂತ ಮದ್ದುಗುಂಡು, 2 ಕಾರ್ಟ್ರಿಜ್ ಪತ್ತೆಯಾಗಿದ್ದು, ಸ್ಫೋಟದ ಸ್ಥಳದಲ್ಲಿ 40ಕ್ಕೂ ಅಧಿಕ ಮಾದರಿಯ ವಸ್ತುಗಳನ್ನು ಸಂಗ್ರಹಿಸಲಾಗಿದೆ. ಅಮೋನಿಯಂ ನೈಟ್ರೇಟ್ ಒಂದು ಮಾದರಿಯ ಸ್ಫೋಟಕವಾದರೆ ಎರಡನೇ ಸ್ಫೋಟಕ ಅಮೋನಿಯಂ ನೈಟ್ರೇಟ್ಗಿಂತ ಶಕ್ತಿಶಾಲಿ ಎಂಬ ಮಾಹಿತಿ ತಿಳಿದು ಬಂದಿದೆ. NIA ತಂಡ 40ಕ್ಕೂ ಹೆಚ್ಚು ಮಾದರಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನಿಸಿದೆ. ಡಾಕ್ಟರ್ ಶಾಹೀನ್ ಶಾಹಿದ್ ಬಾಯ್ ಫ್ರೆಂಡ್ ಆಗಿದ್ದ ಉಗ್ರ ಡಾಕ್ಟರ್ ಮುಜಾಮಿಲ್ ದೆಹಲಿಯಲ್ಲಿ ಉಗ್ರ ಸ್ಫೋಟಕ್ಕೆ ಉಮರ್ ಜೊತೆ ಸೇರ್ಕೊಂಡು ಪ್ರೀ ಪ್ಲಾನ್ ಮಾಡಿದ್ರಂತೆ. ಜನವರಿ ಮೊದಲ ವಾರದಲ್ಲಿ ಕೆಂಪುಕೋಟೆಗೆ ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಉಮರ್ ಪದೇ ಪದೇ ಭೇಟಿ ಕೊಟ್ಟಿದ್ರಂತೆ. ಟೈಟ್ ಸೆಕ್ಯೂರಿಟಿ ಇದ್ದಿದ್ರಿಂದ ಮುಜಾಮಿಲ್ ಪ್ಲಾನ್ ಸಕ್ಸಸ್ ಆಗಿರಲಿಲ್ಲ. ಇಲ್ಲದೇ ಇದ್ರೆ ಜನವರಿ 26ರಂದು ಗಣ ಹಬ್ಬದಂದೇ ಸ್ಫೋಟ ನಡೀತಿತ್ತು. ಇದು ಅಲ್ಲದೆ ದೆಹಲಿಯ ವಿವಿಧ ಸ್ಥಳಗಳ ಫೋಟೋಗಳನ್ನು ಮುಜಾಮಿಲ್ ತೆಗೆದುಕೊಂಡಿರುವುದು ಮೊಬೈಲ್ ಪರಿಶೀಲನೆ ವೇಳೆ ಬಹಿರಂಗಗೊಂಡಿದೆ. ಈ ಮಧ್ಯೆ ಫರೀದಾಬಾದ್ನಲ್ಲಿ ಮುಜಾಮಿಲ್ಗೆ ಮನೆ ಬಾಡಿಗೆಗೆ ನೀಡಿದ್ದ ಹಫೀಜ್ ಇಶ್ತಿಯಾಕ್ ಜಮ್ಮು ಕಾಶ್ಮೀರದ ಪೊಲೀಸರು ಶ್ರೀನಗರಕ್ಕೆ ವಶಕ್ಕೆ ಪಡೆದಿದ್ದಾರೆ. ಹಫೀಜ್ ಇಶ್ತಿಯಾಕ್ ಬಾಡಿಗೆ ನೀಡಿದ್ದ ಮನೆಯಲ್ಲಿ 2563 kg ಸ್ಫೋಟಕ ಪತ್ತೆಯಾಗಿತ್ತು.